ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಇವತ್ತು ಇರಿಸಾವೆನಲ್ಲಿ ಉಡ್ಸಲಮ್ಮನ್ ದೇವಿದು ಉತ್ಸವ ಇದೆ. ಸೊ ನಾವಿವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೋಳಿ ಬೇಟೆನ ಕೊಟ್ಟು ಬರ್ತೀವಿ. ಸೊ ನಮ್ಮ ಡ್ಯಾಡಿ ಕೂಡ ಕೋಳಿ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ನನ್ನ ಮಗ ಅಂತೂ ಯಾವಾಗ ಕೋಳಿ ತಿಂತೀನೋ ಅಂತ ಕಾಯ್ತಿದ್ದಾನೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬರೋಣ, ಬನ್ನಿ. ಮನೆಯಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಆನ್ ದ ವೇನಲ್ಲಿ ರಾಯಲ್ ಕಿಚನ್, ಈಶ್ವರಂ ಕೆಫೆ ಅಂತ ಹೋಟೆಲ್ಸ್ ಕೂಡ ಸಿಗ್ತವೆ. ಸೊ ಹಾಗೆ ಹೋಗ್ತಾ ಕಾಲೇಜ್ ರೋಡ್ನಲ್ಲೇ ಉಡ್ಸಲಮ್ಮ ದೇವಿದು ದೇವಸ್ಥಾನ ಸಿಗೋದು. ಅಲ್ಲಿ ದೊಡ್ಡದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ಡಿಗ್ರಿ ಕಾಲೇಜ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್. ಸೊ ಇದೇ ದೇವಸ್ಥಾನ, ಉಡ್ಸಲಮ್ಮ ದೇವಿ ದೇವಾಲಯ. ಸೊ ಎಷ್ಟು ಜನ ಇದ್ರು ಅಂದರೆ ಫ್ರೆಂಡ್ಸ್, ತುಂಬ ಜನ ಇದ್ರು. ಸೊ ದೇವಿ ದರ್ಶನ ಆಯಿತು. ಇವಾಗ ದೇವಸ್ಥಾನದಿಂದ ಬಂದಿದ್ದೀವಿ ಮನೆಗೆ. ಸೊ ಇವಾಗ ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ಯಾವ ಥರ ನಾಟಿ ಕೋಳಿ ಸಾರು ಮಾಡೋದು ಅಂತ ಇವತ್ತು ತೋರಿಸ್ತಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ನಾಟಿ ಕೋಳಿ ಸಾಂಬಾರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ಇವಾಗ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಒಂದು 2 ದೊಡ್ಡ ಈರುಳ್ಳಿ, ಒಂದು 10 ಹಸಿರು ಮೆಣಸಿನ್ಕಾಯಿ, ಒಂದು ಇಷ್ಟು ಶುಂಠಿ, ಒಂದು 3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಲವಂಗ, ಒಂದು ಸ್ವಲ್ಪ ಅರಿಶಿನ, ಮತ್ತು ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಮೇಯ್ನ್ಲಿ ಚಿಕನ್ನು 1.5 kg ಅಷ್ಟಿದೆ. ಮತ್ತು ಥಿಕ್ನೆಸ್ ಬರಲಿಕ್ಕೆ ಕಾಯಿ, ಗಸಗಸೆ ಮತ್ತು ಕಡಲೆ. ಸೊ ಖಾರಕ್ಕೆ ನಾವು ಸ್ವಲ್ಪ 2 ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು 3 ಸ್ಪೂನಷ್ಟು ಖಾರದ ಪುಡಿ, ಇಷ್ಟು ತಗೊಂಡಿದ್ದೀವಿ. ಸೊ ಇವಾಗ ಯಾವ ಥರ ನಾಟಿ ಕೋಳಿ ಸಾಂಬಾರನ್ನ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲೇ ತೋರಿಸಿದ್ನಲ್ಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಅರಿಶಿನ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಕುಕ್ಕರ್ ಕಾದಿದೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಕಾದ್ಮೇಲೆ ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಖಾರ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಅದು ಸ್ವಲ್ಪ ಕುದೀತಾ ಇದೆ, ಅದಕ್ಕೆ ಚಿಕನ್ನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ 1.5 kg ಅಷ್ಟು ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತೋರಿಸಿದ್ನಲ್ಲ, ಅದು ಚಿಕನ್ದು ಕಿಡ್ನಿ. ಸೊ ಈ ಥರ ಹಾಕ್ಕೊಂಡು ಒಂದು ಸ್ಟಿರ್ ಕೊಡಿ. ನೆಕ್ಸ್ಟು ಹೆಚ್ಚಿರೋ ಟೊಮ್ಯಾಟೋನು ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು. ಮತ್ತೆ ಒಂದು ಸ್ಟಿರ್ ಕೊಟ್ಟು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಟೊಮೆಟೊ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಅದು ಪೇಸ್ಟ್ ಜಾರಲ್ಲಿರುತ್ತಲ್ಲ, ಸ್ವಲ್ಪ ನೀರನ್ನ ಅಲ್ಲಾಡಿಸ್ಕೊಂಡು ಮತ್ತೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಸ್ಟಿರ್ ಕೊಟ್ಟು ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ಸ್ನ ತಗೊಳ್ಳಿ. ಅದು ಪ್ರೆಷರ್ ಹೋಗೋ ಅಷ್ಟರಲ್ಲಿ
ಖಾರ ಎಲ್ಲ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ಅದನ್ನು ಒಂದು ಕಂಟೈನರ್ಗೆ ಹಾಕ್ಕೊಂಡು ನೆಕ್ಸ್ಟು ಕಾಯಿ, ಕಡಲೆ, ಗಸಗಸೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಇದಾಗಿದೆ ಇವಾಗ. ಸೊ ಅಷ್ಟರಲ್ಲಿ ಪ್ರೆಷರ್ ಹೋಗಿರುತ್ತೆ. ಸೊ ಓಪನ್ ಮಾಡಿಬಿಟ್ಟು ಯಾವ ಥರ ಬಾಯ್ಲ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ನಾವು 2 ವಿಷಲ್ನ ಹಾಕ್ಸ್ಕೊಂಡು ಬಂದಿದ್ವಿ. ಸೊ ಒಂದು ಸ್ಟಿರ್ ಕೊಡಿ. ಸೊ ಈ ಥರ ಮುಟ್ಟು ನೋಡಿದಾಗ ಸೊ ಮುಕ್ಕಾಲು ಭಾಗ ಬೆಂದಿರುತ್ತೆ. ಸೊ ನಾವಿವಾಗ ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ಅದಕ್ಕೆ ರುಬ್ಬಿರೋ ಕಾಯಿ ಇದೆಯಲ್ಲ ಅದು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಉಪ್ಪು ಖಾರ ಬೇಕಾದರೆ ಟೇಸ್ಟ್ ನೋಡಿ ನೀವು ಮತ್ತೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಒಂದು 10 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ನಾಟಿ ಕೋಳಿ ಸಾರು ರುಚಿಯಾಗಿ ರೆಡಿಯಾಗಿರುತ್ತೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ನಾಟಿ ಕೋಳಿ ಸಾರು. ಸೊ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಸೊ ಯಾರಿಗೆಲ್ಲ ಮುದ್ದೆ ನಾಟಿ ಕೋಳಿ ಸಾರು ಇಷ್ಟ ಕಮೆಂಟ್ ಮಾಡಿ. ಸೊ ನೋಡಿ ಆಯಿಲ್ ಬಿಟ್ಕೊಂಡಿರೋದೆಲ್ಲ ಕಾಣಿಸ್ತಿದೆ ಅಲ್ಲ, ಆ ಥರ ಆಗೋಷ್ಟು ನಾವು ಬಾಯ್ಲ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ನಿಮಗೆ, ಇದು ನಾಟಿ ಕೋಳಿ ಸಾರು ರೆಡಿ ಆಗಿದೆ. ಆಯಿಲೆಲ್ಲ ಚೆನ್ನಾಗಿ ಬಿಟ್ಟಿದೆ. ಸೊ ಚೆನ್ನಾಗಿ ಬೆಂದಿತ್ತು ಕೂಡ. ಸೊ ಮುದ್ದೆ ನಾಟಿ ಕೋಳಿ ಸಾರು ರೆಡಿ. ಸೊ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.